ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮುಖಾಂತರ ಹಿಂದಿ ಹೇರ್ತಾರೆ ಅನ್ನುವಂಥ ಒಂದು ಆರೋಪ ರಾಷ್ಟ್ರೀಯ ಶಿಕ್ಷಣ ನೀತಿ. ಓಕೆ, ಇದು ಅವತ್ತಿನಿಂದ ಇವತ್ತಿನ ತನಕ ಇರುವಂತದ್ದು. ಮತ್ತೊಂದು ಕಡೆ ಏನಂತಂದ್ರೆ ಒಂದು ಸಾಧಾರಣವಾಗಿ ಅಂದ್ರೆ ಇವರು ಆರೋಪ ಮಾಡ್ತಿರೋದು ಏನಂತಂದ್ರೆ ದಕ್ಷಿಣದ ರಾಜ್ಯಗಳಲ್ಲಿ RSSಗೆ ಎಂಟ್ರಿ ಕೊಡೋಕೆ ಆಗ್ತಾ ಇಲ್ಲ, ಕೇರಳದಲ್ಲಿ ಆಗ್ತಾ ಇಲ್ಲ, ತಮಿಳುನಾಡಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಇದ್ದಿರಬಹುದು, ಆದರೆ ಉಳಿದೆಲ್ಲ ಕಡೆ ಈಸಿ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಆ ಹಿಂದಿ ಭಾಷೆಯಲ್ಲಿ ಅವರಿಗೆ ಅದನ್ನ ಮನವರಿಕೆ ಮಾಡಿಕೊಡೋಕೆ ಆಗ್ತಾ ಇಲ್ಲ. ಇದರ ಉದ್ದೇಶ ಕೇವಲ ಈಗ ಈ ತರ ಅಂತ ಮಾಡ್ತಾರೆ, ನಂತರ ಹಿಂದಿಯನ್ನು ಹೇರಿಕೆ ಮಾಡ್ತಾರೆ, ಹಿಂದಿ ಕಬ್ಜಾ ಮಾಡಬೇಕು ಅಂತ ಹೇಳಿರುವಂತದ್ದು. ಹಾಗಿದ್ರೆ ನಿಜಾನ? ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಮುಂದಾಗಿದೆ ಕೇಂದ್ರ. ಅವರು ಹೇಳ್ತಾರೆ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾಷೆಯನ್ನಲ್ಲ, ನಿಮ್ಮ ಇಷ್ಟದ ಭಾಷೆಗಳನ್ನು ಕಲಿಯಬಹುದು. ಏನಿದೆ NEP 2020 ತ್ರಿಭಾಷಾ ಸೂತ್ರ ಪ್ರಸ್ತಾಪವಾಗಿದೆ. ವಿದ್ಯಾರ್ಥಿಗಳು 3 ಭಾಷೆಗಳನ್ನು ಕಲಿಯಲೇಬೇಕು, ಆದರೆ ಅದರಲ್ಲಿ ಕನಿಷ್ಠ 2 ಭಾರತೀಯ ಸ್ಥಳೀಯ ಭಾಷೆಗಳಾಗಿರಬೇಕು. ಯಾವ್ದು ಬೇಕಿದ್ರೆ ಆಗ್ಬೋದು. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೆರಡಕ್ಕೂ ನಿಯಮ ಅನ್ವಯವಾಗುತ್ತೆ. ಭಾಷೆಗಳನ್ನು ರಾಜ್ಯ ಸರ್ಕಾರವೇ ಆಯ್ಕೆ ಮಾಡಬಹುದು, ನೀವೇ ಆಯ್ಕೆ ಮಾಡಿದ್ದು ಅವರು ಹೇಳೋದು. ಕೇಂದ್ರ ಸರ್ಕಾರ ಯಾವುದೇ ಒತ್ತಡ ಹೇರುವುದಿಲ್ಲ, ಯಾವುದೇ ರಾಜ್ಯದ ಮೇಲೆ ಯಾವುದೇ ಭಾಷೆ ಹೇರಲ್ಲ, ಸ್ಪಷ್ಟವಾಗಿ ನರೇಂದ್ರ ಮೋದಿ ಸರ್ಕಾರ ಹೇಳಿದೆ. ಆದರೆ ದ್ರಾವಿಡ ರಾಜ್ಯಗಳಿಗೆ ಕೆಲವು ಅನುಮಾನಗಳಿದೆ. ವಿದ್ಯಾರ್ಥಿಗಳು ತಮಗಿಷ್ಟದ 3 ಭಾಷೆ ಆಯ್ದುಕೊಳ್ಳಬಹುದು ಅಂತ ಕೂಡ ಕೇಂದ್ರ ಹೇಳ್ತಾ ಇದೆ. ಆದರೆ 2 ಭಾರತೀಯ ಭಾಷೆಗಳು ಇರಲೇಬೇಕು ಅನ್ನುವಂಥದ್ದು. ಇದು ಇವರು ಕೆಲವು ಸಮರ್ಥನೆಗಳನ್ನು ಕೊಡ್ತಾರೆ, ಅವರು ಸಮರ್ಥನೆ ಕೊಡ್ತಾರೆ. ಅವರು ಸರಿ ಇಲ್ಲ ಅಂತ ಇವರು ಹೇಳ್ತಾರೆ, ಇವರು ಸರಿ ಇಲ್ಲ ಅಂತ ಅವರು ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಮಂಥನ ಆಗಿ 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 ಕೊನೆಗೆ ಬೆಣ್ಣೆ ಬರಬೇಕು. ಈ ಮಜ್ಜಿಗೆ ಕಡಿದು 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 ಫಸ್ಟ್ಗೆ ಬರೋದಿಲ್ಲ. ಫೈನಲ್ ರಿಸಲ್ಟ್ ಏನು ಅಂತೇಳಿ ಈ ತರ ಚರ್ಚೆಗಳಾಗಲಿ ನೋಡೋಣ. ಆದರೆ ರೂಪಾಯಿಯನ್ನು ತೆಗೆದು ಬೇಡ, ಇದು ಹಿಂದಿ ಹೇರಿಕೆ ಅನ್ನುವಂಥದ್ದು ಎಷ್ಟು ಎಲ್ಲಿ ತನಕ ಬಂದಿಲ್ಲ ಅಂತ ಕಾತು. ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮುಖಾಂತರ ಹಿಂದಿ ಹೇರ್ತಾರೆ ಅನ್ನುವಂಥ ಒಂದು ಆರೋಪ ರಾಷ್ಟ್ರೀಯ ಶಿಕ್ಷಣ ನೀತಿ. ಓಕೆ, ಇದು ಅವತ್ತಿನಿಂದ ಇವತ್ತಿನ ತನಕ ಇರುವಂತದ್ದು. ಮತ್ತೊಂದು ಕಡೆ ಏನಂತಂದ್ರೆ ಒಂದು ಸಾಧಾರಣವಾಗಿ ಅಂದ್ರೆ ಇವರು ಆರೋಪ ಮಾಡ್ತಿರೋದು ಏನಂತಂದ್ರೆ ದಕ್ಷಿಣದ ರಾಜ್ಯಗಳಲ್ಲಿ RSSಗೆ ಎಂಟ್ರಿ ಕೊಡೋಕೆ ಆಗ್ತಾ ಇಲ್ಲ, ಕೇರಳದಲ್ಲಿ ಆಗ್ತಾ ಇಲ್ಲ, ತಮಿಳುನಾಡಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಇದ್ದಿರಬಹುದು, ಆದರೆ ಉಳಿದೆಲ್ಲ ಕಡೆ ಈಸಿ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಆ ಹಿಂದಿ ಭಾಷೆಯಲ್ಲಿ ಅವರಿಗೆ ಅದನ್ನ ಮನವರಿಕೆ ಮಾಡಿಕೊಡೋಕೆ ಆಗ್ತಾ ಇಲ್ಲ. ಇದರ ಉದ್ದೇಶ ಕೇವಲ ಈಗ ಈ ತರ ಅಂತ ಮಾಡ್ತಾರೆ, ನಂತರ ಹಿಂದಿಯನ್ನು ಹೇರಿಕೆ ಮಾಡ್ತಾರೆ, ಹಿಂದಿ ಕಬ್ಜಾ ಮಾಡಬೇಕು ಅಂತ ಹೇಳಿರುವಂತದ್ದು. ಹಾಗಿದ್ರೆ ನಿಜಾನ? ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಮುಂದಾಗಿದೆ ಕೇಂದ್ರ. ಅವರು ಹೇಳ್ತಾರೆ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾಷೆಯನ್ನಲ್ಲ, ನಿಮ್ಮ ಇಷ್ಟದ ಭಾಷೆಗಳನ್ನು ಕಲಿಯಬಹುದು. ಏನಿದೆ NEP 2020 ತ್ರಿಭಾಷಾ ಸೂತ್ರ ಪ್ರಸ್ತಾಪವಾಗಿದೆ. ವಿದ್ಯಾರ್ಥಿಗಳು 3 ಭಾಷೆಗಳನ್ನು ಕಲಿಯಲೇಬೇಕು, ಆದರೆ ಅದರಲ್ಲಿ ಕನಿಷ್ಠ 2 ಭಾರತೀಯ ಸ್ಥಳೀಯ ಭಾಷೆಗಳಾಗಿರಬೇಕು. ಯಾವ್ದು ಬೇಕಿದ್ರೆ ಆಗ್ಬೋದು. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೆರಡಕ್ಕೂ ನಿಯಮ ಅನ್ವಯವಾಗುತ್ತೆ. ಭಾಷೆಗಳನ್ನು ರಾಜ್ಯ ಸರ್ಕಾರವೇ ಆಯ್ಕೆ ಮಾಡಬಹುದು, ನೀವೇ ಆಯ್ಕೆ ಮಾಡಿದ್ದು ಅವರು ಹೇಳೋದು. ಕೇಂದ್ರ ಸರ್ಕಾರ ಯಾವುದೇ ಒತ್ತಡ ಹೇರುವುದಿಲ್ಲ, ಯಾವುದೇ ರಾಜ್ಯದ ಮೇಲೆ ಯಾವುದೇ ಭಾಷೆ ಹೇರಲ್ಲ, ಸ್ಪಷ್ಟವಾಗಿ ನರೇಂದ್ರ ಮೋದಿ ಸರ್ಕಾರ ಹೇಳಿದೆ. ಆದರೆ ದ್ರಾವಿಡ ರಾಜ್ಯಗಳಿಗೆ ಕೆಲವು ಅನುಮಾನಗಳಿದೆ. ವಿದ್ಯಾರ್ಥಿಗಳು ತಮಗಿಷ್ಟದ 3 ಭಾಷೆ ಆಯ್ದುಕೊಳ್ಳಬಹುದು ಅಂತ ಕೂಡ ಕೇಂದ್ರ ಹೇಳ್ತಾ ಇದೆ. ಆದರೆ 2 ಭಾರತೀಯ ಭಾಷೆಗಳು ಇರಲೇಬೇಕು ಅನ್ನುವಂಥದ್ದು. ಇದು ಇವರು ಕೆಲವು ಸಮರ್ಥನೆಗಳನ್ನು ಕೊಡ್ತಾರೆ, ಅವರು ಸಮರ್ಥನೆ ಕೊಡ್ತಾರೆ. ಅವರು ಸರಿ ಇಲ್ಲ ಅಂತ ಇವರು ಹೇಳ್ತಾರೆ, ಇವರು ಸರಿ ಇಲ್ಲ ಅಂತ ಅವರು ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಮಂಥನ ಆಗಿ 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 ಕೊನೆಗೆ ಬೆಣ್ಣೆ ಬರಬೇಕು. ಈ ಮಜ್ಜಿಗೆ ಕಡಿದು 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 ಫಸ್ಟ್ಗೆ ಬರೋದಿಲ್ಲ. ಫೈನಲ್ ರಿಸಲ್ಟ್ ಏನು ಅಂತೇಳಿ ಈ ತರ ಚರ್ಚೆಗಳಾಗಲಿ ನೋಡೋಣ. ಆದರೆ ರೂಪಾಯಿಯನ್ನು ತೆಗೆದು ಬೇಡ, ಇದು ಹಿಂದಿ ಹೇರಿಕೆ ಅನ್ನುವಂಥದ್ದು ಎಷ್ಟು ಎಲ್ಲಿ ತನಕ ಬಂದಿಲ್ಲ ಅಂತ ಕಾತು. ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮುಖಾಂತರ ಹಿಂದಿ ಹೇರ್ತಾರೆ ಅನ್ನುವಂಥ ಒಂದು ಆರೋಪ ರಾಷ್ಟ್ರೀಯ ಶಿಕ್ಷಣ ನೀತಿ. ಓಕೆ, ಇದು ಅವತ್ತಿನಿಂದ ಇವತ್ತಿನ ತನಕ ಇರುವಂತದ್ದು. ಮತ್ತೊಂದು ಕಡೆ ಏನಂತಂದ್ರೆ ಒಂದು ಸಾಧಾರಣವಾಗಿ ಅಂದ್ರೆ ಇವರು ಆರೋಪ ಮಾಡ್ತಿರೋದು ಏನಂತಂದ್ರೆ ದಕ್ಷಿಣದ ರಾಜ್ಯಗಳಲ್ಲಿ RSSಗೆ ಎಂಟ್ರಿ ಕೊಡೋಕೆ ಆಗ್ತಾ ಇಲ್ಲ, ಕೇರಳದಲ್ಲಿ ಆಗ್ತಾ ಇಲ್ಲ, ತಮಿಳುನಾಡಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಇದ್ದಿರಬಹುದು, ಆದರೆ ಉಳಿದೆಲ್ಲ ಕಡೆ ಈಸಿ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಆ ಹಿಂದಿ ಭಾಷೆಯಲ್ಲಿ ಅವರಿಗೆ ಅದನ್ನ ಮನವರಿಕೆ ಮಾಡಿಕೊಡೋಕೆ ಆಗ್ತಾ ಇಲ್ಲ. ಇದರ ಉದ್ದೇಶ ಕೇವಲ ಈಗ ಈ ತರ ಅಂತ ಮಾಡ್ತಾರೆ, ನಂತರ ಹಿಂದಿಯನ್ನು ಹೇರಿಕೆ ಮಾಡ್ತಾರೆ, ಹಿಂದಿ ಕಬ್ಜಾ ಮಾಡಬೇಕು ಅಂತ ಹೇಳಿರುವಂತದ್ದು. ಹಾಗಿದ್ರೆ ನಿಜಾನ? ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಮುಂದಾಗಿದೆ ಕೇಂದ್ರ. ಅವರು ಹೇಳ್ತಾರೆ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾಷೆಯನ್ನಲ್ಲ, ನಿಮ್ಮ ಇಷ್ಟದ ಭಾಷೆಗಳನ್ನು ಕಲಿಯಬಹುದು. ಏನಿದೆ NEP 2020 ತ್ರಿಭಾಷಾ ಸೂತ್ರ ಪ್ರಸ್ತಾಪವಾಗಿದೆ. ವಿದ್ಯಾರ್ಥಿಗಳು 3 ಭಾಷೆಗಳನ್ನು ಕಲಿಯಲೇಬೇಕು, ಆದರೆ ಅದರಲ್ಲಿ ಕನಿಷ್ಠ 2 ಭಾರತೀಯ ಸ್ಥಳೀಯ ಭಾಷೆಗಳಾಗಿರಬೇಕು. ಯಾವ್ದು ಬೇಕಿದ್ರೆ ಆಗ್ಬೋದು. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೆರಡಕ್ಕೂ ನಿಯಮ ಅನ್ವಯವಾಗುತ್ತೆ. ಭಾಷೆಗಳನ್ನು ರಾಜ್ಯ ಸರ್ಕಾರವೇ ಆಯ್ಕೆ ಮಾಡಬಹುದು, ನೀವೇ ಆಯ್ಕೆ ಮಾಡಿದ್ದು ಅವರು ಹೇಳೋದು. ಕೇಂದ್ರ ಸರ್ಕಾರ ಯಾವುದೇ ಒತ್ತಡ ಹೇರುವುದಿಲ್ಲ, ಯಾವುದೇ ರಾಜ್ಯದ ಮೇಲೆ ಯಾವುದೇ ಭಾಷೆ ಹೇರಲ್ಲ,
ಸ್ಪಷ್ಟವಾಗಿ ನರೇಂದ್ರ ಮೋದಿ ಸರ್ಕಾರ ಹೇಳಿದೆ. ಆದರೆ ದ್ರಾವಿಡ ರಾಜ್ಯಗಳಿಗೆ ಕೆಲವು ಅನುಮಾನಗಳಿದೆ. ವಿದ್ಯಾರ್ಥಿಗಳು ತಮಗಿಷ್ಟದ 3 ಭಾಷೆ ಆಯ್ದುಕೊಳ್ಳಬಹುದು ಅಂತ ಕೂಡ ಕೇಂದ್ರ ಹೇಳ್ತಾ ಇದೆ. ಆದರೆ 2 ಭಾರತೀಯ ಭಾಷೆಗಳು ಇರಲೇಬೇಕು ಅನ್ನುವಂಥದ್ದು. ಇದು ಇವರು ಕೆಲವು ಸಮರ್ಥನೆಗಳನ್ನು ಕೊಡ್ತಾರೆ, ಅವರು ಸಮರ್ಥನೆ ಕೊಡ್ತಾರೆ. ಅವರು ಸರಿ ಇಲ್ಲ ಅಂತ ಇವರು ಹೇಳ್ತಾರೆ, ಇವರು ಸರಿ ಇಲ್ಲ ಅಂತ ಅವರು ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಮಂಥನ ಆಗಿ 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 ಕೊನೆಗೆ ಬೆಣ್ಣೆ ಬರಬೇಕು. ಈ ಮಜ್ಜಿಗೆ ಕಡಿದು 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 ಫಸ್ಟ್ಗೆ ಬರೋದಿಲ್ಲ. ಫೈನಲ್ ರಿಸಲ್ಟ್ ಏನು ಅಂತೇಳಿ ಈ ತರ ಚರ್ಚೆಗಳಾಗಲಿ ನೋಡೋಣ. ಆದರೆ ರೂಪಾಯಿಯನ್ನು ತೆಗೆದು ಬೇಡ ಇದು ಹಿಂದಿ ಹೇರಿಕೆ ಅನ್ನುವಂಥದ್ದು ಎಷ್ಟು ಎಲ್ಲಿ ತನಕ ಬಂದಿಲ್ಲ ಅಂತ ಕಾತು. ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮುಖಾಂತರ ಹಿಂದಿ ಹೇರ್ತಾರೆ ಅನ್ನುವಂಥ ಒಂದು ಆರೋಪ ರಾಷ್ಟ್ರೀಯ ಶಿಕ್ಷಣ ನೀತಿ. ಓಕೆ, ಇದು ಅವತ್ತಿನಿಂದ ಇವತ್ತಿನ ತನಕ ಇರುವಂತದ್ದು. ಮತ್ತೊಂದು ಕಡೆ ಏನಂತಂದ್ರೆ ಒಂದು ಸಾಧಾರಣವಾಗಿ ಅಂದ್ರೆ ಇವರು ಆರೋಪ ಮಾಡ್ತಿರೋದು ಏನಂತಂದ್ರೆ ದಕ್ಷಿಣದ ರಾಜ್ಯಗಳಲ್ಲಿ RSSಗೆ ಎಂಟ್ರಿ ಕೊಡೋಕೆ ಆಗ್ತಾ ಇಲ್ಲ, ಕೇರಳದಲ್ಲಿ ಆಗ್ತಾ ಇಲ್ಲ, ತಮಿಳುನಾಡಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಇದ್ದಿರಬಹುದು. ಆದರೆ ಉಳಿದೆಲ್ಲ ಕಡೆ ಅಷ್ಟು ಈಸಿ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಆ ಹಿಂದಿ ಭಾಷೆಯಲ್ಲಿ ಅವರಿಗೆ ಅದನ್ನ ಮನವರಿಕೆ ಮಾಡಿಕೊಡೋಕೆ ಆಗ್ತಾ ಇಲ್ಲ. ಇದರ ಉದ್ದೇಶ ಕೇವಲ ಈಗ ಈ ತರ ಅಂತ ಮಾಡ್ತಾರೆ, ನಂತರ ಹಿಂದಿಯನ್ನು ಹೇರಿಕೆ ಮಾಡ್ತಾರೆ, ಹಿಂದಿ ಕಬ್ಜಾ ಮಾಡಬೇಕು ಅಂತ ಹೇಳಿರುವಂತದ್ದು. ಹಾಗಿದ್ರೆ ನಿಜಾನ? ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಮುಂದಾಗಿದೆ ಕೇಂದ್ರ. ಅವರು ಹೇಳ್ತಾರೆ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾಷೆಯನ್ನಲ್ಲ, ನಿಮ್ಮ ಇಷ್ಟದ ಭಾಷೆಗಳನ್ನು ಕಲಿಯಬಹುದು. ಏನಿದೆ NEP 2020 ತ್ರಿಭಾಷಾ ಸೂತ್ರ ಪ್ರಸ್ತಾಪವಾಗಿದೆ. ವಿದ್ಯಾರ್ಥಿಗಳು 3 ಭಾಷೆಗಳನ್ನು ಕಲಿಯಲೇಬೇಕು. ಆದರೆ ಅದರಲ್ಲಿ ಕನಿಷ್ಠ 2 ಭಾರತೀಯ ಸ್ಥಳೀಯ ಭಾಷೆಗಳಾಗಿರಬೇಕು. ಯಾವ್ದು ಬೇಕಿದ್ರೆ ಆಗ್ಬೋದು. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೆರಡಕ್ಕೂ ನಿಯಮ ಅನ್ವಯವಾಗುತ್ತೆ. ಭಾಷೆಗಳನ್ನು ರಾಜ್ಯ ಸರ್ಕಾರವೇ ಆಯ್ಕೆ ಮಾಡಬಹುದು, ನೀವೇ ಆಯ್ಕೆ ಮಾಡಿದ್ದು ಅವರು ಹೇಳೋದು. ಕೇಂದ್ರ ಸರ್ಕಾರ ಯಾವುದೇ ಒತ್ತಡ ಹೇರುವುದಿಲ್ಲ, ಯಾವುದೇ ರಾಜ್ಯದ ಮೇಲೆ ಯಾವುದೇ ಭಾಷೆ ಹೇರಲ್ಲ, ಸ್ಪಷ್ಟವಾಗಿ ನರೇಂದ್ರ ಮೋದಿ ಸರ್ಕಾರ ಹೇಳಿದೆ. ಆದರೆ ದ್ರಾವಿಡ ರಾಜ್ಯಗಳಿಗೆ ಕೆಲವು ಅನುಮಾನಗಳಿದೆ. ವಿದ್ಯಾರ್ಥಿಗಳು ತಮಗಿಷ್ಟದ 3 ಭಾಷೆ ಆಯ್ದುಕೊಳ್ಳಬಹುದು ಅಂತ ಕೂಡ ಕೇಂದ್ರ ಹೇಳ್ತಾ ಇದೆ. ಆದರೆ 2 ಭಾರತೀಯ ಭಾಷೆಗಳು ಇರಲೇಬೇಕು ಅನ್ನುವಂಥದ್ದು. ಇದು ಇವರು ಕೆಲವು ಸಮರ್ಥನೆಗಳನ್ನು ಕೊಡ್ತಾರೆ, ಅವರು ಸಮರ್ಥನೆ ಕೊಡ್ತಾರೆ. ಅವರು ಸರಿ ಇಲ್ಲ ಅಂತ ಇವರು ಹೇಳ್ತಾರೆ, ಇವರು ಸರಿ ಇಲ್ಲ ಅಂತ ಅವರು ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಮಂಥನ ಆಗಿ 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 ಕೊನೆಗೆ ಬೆಣ್ಣೆ ಬರಬೇಕು. ಈ ಮಜ್ಜಿಗೆ ಕಡಿದು 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 ಫಸ್ಟ್ಗೆ ಬರೋದಿಲ್ಲ. ಫೈನಲ್ ರಿಸಲ್ಟ್ ಏನು ಅಂತೇಳಿ ಈ ತರ ಚರ್ಚೆಗಳಾಗಲಿ ನೋಡೋಣ. ಆದರೆ ರೂಪಾಯಿಯನ್ನು ತೆಗೆದು ಬೇಡ ಇದು ಹಿಂದಿ ಹೇರಿಕೆ ಅನ್ನುವಂಥದ್ದು ಎಷ್ಟು ಎಲ್ಲಿ ತನಕ ಬಂದಿಲ್ಲ ಅಂತ ಕಾತು. ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮುಖಾಂತರ ಹಿಂದಿ ಹೇರ್ತಾರೆ ಅನ್ನುವಂಥ ಒಂದು ಆರೋಪ ರಾಷ್ಟ್ರೀಯ ಶಿಕ್ಷಣ ನೀತಿ. ಓಕೆ, ಇದು ಅವತ್ತಿನಿಂದ ಇವತ್ತಿನ ತನಕ ಇರುವಂತದ್ದು. ಮತ್ತೊಂದು ಕಡೆ ಏನಂತಂದ್ರೆ ಒಂದು ಸಾಧಾರಣವಾಗಿ ಅಂದ್ರೆ ಇವರು ಆರೋಪ ಮಾಡ್ತಿರೋದು ಏನಂತಂದ್ರೆ ದಕ್ಷಿಣದ ರಾಜ್ಯಗಳಲ್ಲಿ RSSಗೆ ಎಂಟ್ರಿ ಕೊಡೋಕೆ ಆಗ್ತಾ ಇಲ್ಲ, ಕೇರಳದಲ್ಲಿ ಆಗ್ತಾ ಇಲ್ಲ, ತಮಿಳುನಾಡಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಇದ್ದಿರಬಹುದು. ಆದರೆ ಉಳಿದೆಲ್ಲ ಕಡೆ ಅಷ್ಟು ಈಸಿ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಆ ಹಿಂದಿ ಭಾಷೆಯಲ್ಲಿ ಅವರಿಗೆ ಅದನ್ನ ಮನವರಿಕೆ ಮಾಡಿಕೊಡೋಕೆ ಆಗ್ತಾ ಇಲ್ಲ. ಇದರ ಉದ್ದೇಶ ಕೇವಲ ಈಗ ಈ ತರ ಅಂತ ಮಾಡ್ತಾರೆ, ನಂತರ ಹಿಂದಿಯನ್ನು ಹೇರಿಕೆ ಮಾಡ್ತಾರೆ, ಹಿಂದಿ ಕಬ್ಜಾ ಮಾಡಬೇಕು ಅಂತ ಹೇಳಿರುವಂತದ್ದು. ಹಾಗಿದ್ರೆ ನಿಜಾನ? ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಮುಂದಾಗಿದೆ ಕೇಂದ್ರ. ಅವರು ಹೇಳ್ತಾರೆ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾಷೆಯನ್ನಲ್ಲ, ನಿಮ್ಮ ಇಷ್ಟದ ಭಾಷೆಗಳನ್ನು ಕಲಿಯಬಹುದು. ಏನಿದೆ NEP 2020 ತ್ರಿಭಾಷಾ ಸೂತ್ರ ಪ್ರಸ್ತಾಪವಾಗಿದೆ. ವಿದ್ಯಾರ್ಥಿಗಳು 3 ಭಾಷೆಗಳನ್ನು ಕಲಿಯಲೇಬೇಕು. ಆದರೆ ಅದರಲ್ಲಿ ಕನಿಷ್ಠ 2 ಭಾರತೀಯ ಸ್ಥಳೀಯ ಭಾಷೆಗಳಾಗಿರಬೇಕು. ಯಾವ್ದು ಬೇಕಿದ್ರೆ ಆಗ್ಬೋದು. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೆರಡಕ್ಕೂ ನಿಯಮ ಅನ್ವಯವಾಗುತ್ತೆ. ಭಾಷೆಗಳನ್ನು ರಾಜ್ಯ ಸರ್ಕಾರವೇ ಆಯ್ಕೆ ಮಾಡಬಹುದು, ನೀವೇ ಆಯ್ಕೆ ಮಾಡಿದ್ದು ಅವರು ಹೇಳೋದು. ಕೇಂದ್ರ ಸರ್ಕಾರ ಯಾವುದೇ ಒತ್ತಡ ಹೇರುವುದಿಲ್ಲ, ಯಾವುದೇ ರಾಜ್ಯದ ಮೇಲೆ ಯಾವುದೇ ಭಾಷೆ ಹೇರಲ್ಲ, ಸ್ಪಷ್ಟವಾಗಿ ನರೇಂದ್ರ ಮೋದಿ ಸರ್ಕಾರ ಹೇಳಿದೆ. ಆದರೆ ದ್ರಾವಿಡ ರಾಜ್ಯಗಳಿಗೆ ಕೆಲವು ಅನುಮಾನಗಳಿದೆ. ವಿದ್ಯಾರ್ಥಿಗಳು ತಮಗಿಷ್ಟದ 3 ಭಾಷೆ ಆಯ್ದುಕೊಳ್ಳಬಹುದು ಅಂತ ಕೂಡ ಕೇಂದ್ರ ಹೇಳ್ತಾ ಇದೆ. ಆದರೆ 2 ಭಾರತೀಯ ಭಾಷೆಗಳು ಇರಲೇಬೇಕು ಅನ್ನುವಂಥದ್ದು. ಇದು ಇವರು ಕೆಲವು ಸಮರ್ಥನೆಗಳನ್ನು ಕೊಡ್ತಾರೆ, ಅವರು ಸಮರ್ಥನೆ ಕೊಡ್ತಾರೆ. ಅವರು ಸರಿ ಇಲ್ಲ ಅಂತ ಇವರು ಹೇಳ್ತಾರೆ, ಇವರು ಸರಿ ಇಲ್ಲ ಅಂತ ಅವರು ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಮಂಥನ ಆಗಿ 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 ಕೊನೆಗೆ ಬೆಣ್ಣೆ ಬರಬೇಕು. ಈ ಮಜ್ಜಿಗೆ ಕಡಿದು 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 ಫಸ್ಟ್ಗೆ ಬರೋದಿಲ್ಲ. ಫೈನಲ್ ರಿಸಲ್ಟ್ ಏನು ಅಂತೇಳಿ ಈ ತರ ಚರ್ಚೆಗಳಾಗಲಿ ನೋಡೋಣ. ಆದರೆ ರೂಪಾಯಿಯನ್ನು ತೆಗೆದು ಬೇಡ ಇದು ಹಿಂದಿ ಹೇರಿಕೆ ಅನ್ನುವಂಥದ್ದು ಎಷ್ಟು ಎಲ್ಲಿ ತನಕ ಬಂದಿಲ್ಲ ಅಂತ ಕಾತು. ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮುಖಾಂತರ ಹಿಂದಿ ಹೇರ್ತಾರೆ ಅನ್ನುವಂಥ ಒಂದು ಆರೋಪ ರಾಷ್ಟ್ರೀಯ ಶಿಕ್ಷಣ ನೀತಿ. ಓಕೆ, ಇದು ಅವತ್ತಿನಿಂದ ಇವತ್ತಿನ ತನಕ ಇರುವಂತದ್ದು. ಮತ್ತೊಂದು ಕಡೆ ಏನಂತಂದ್ರೆ ಒಂದು ಸಾಧಾರಣವಾಗಿ ಅಂದ್ರೆ ಇವರು ಆರೋಪ ಮಾಡ್ತಿರೋದು ಏನಂತಂದ್ರೆ ದಕ್ಷಿಣದ ರಾಜ್ಯಗಳಲ್ಲಿ RSSಗೆ ಎಂಟ್ರಿ ಕೊಡೋಕೆ ಆಗ್ತಾ ಇಲ್ಲ, ಕೇರಳದಲ್ಲಿ ಆಗ್ತಾ ಇಲ್ಲ, ತಮಿಳುನಾಡಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಇದ್ದಿರಬಹುದು. ಆದರೆ ಉಳಿದೆಲ್ಲ ಕಡೆ ಅಷ್ಟು ಈಸಿ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಆ ಹಿಂದಿ ಭಾಷೆಯಲ್ಲಿ ಅವರಿಗೆ ಅದನ್ನ ಮನವರಿಕೆ ಮಾಡಿಕೊಡೋಕೆ ಆಗ್ತಾ ಇಲ್ಲ.
ಇದರ ಉದ್ದೇಶ ಕೇವಲ ಈಗ ಈ ತರ ಅಂತ ಮಾಡ್ತಾರೆ, ನಂತರ ಹಿಂದಿಯನ್ನು ಹೇರಿಕೆ ಮಾಡ್ತಾರೆ, ಹಿಂದಿ ಕಬ್ಜಾ ಮಾಡಬೇಕು ಅಂತ ಹೇಳಿರುವಂತದ್ದು. ಹಾಗಿದ್ರೆ ನಿಜಾನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಮುಂದಾಗಿದೆ ಕೇಂದ್ರ? ಅವ್ರು ಹೇಳ್ತಾರೆ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾಷೆಯನ್ನಲ್ಲ, ನಿಮ್ಮ ಇಷ್ಟದ ಭಾಷೆಗಳನ್ನು ಕಲಿಯಬಹುದು. ಏನಿದೆ NEP 2020 ತ್ರಿಭಾಷಾ ಸೂತ್ರ ಪ್ರಸ್ತಾಪವಾಗಿದೆ. ವಿದ್ಯಾರ್ಥಿಗಳು 3 ಭಾಷೆಗಳನ್ನು ಕಲಿಯಲೇಬೇಕು, ಆದರೆ ಅದರಲ್ಲಿ ಕನಿಷ್ಠ 2 ಭಾರತೀಯ ಸ್ಥಳೀಯ ಭಾಷೆಗಳಾಗಿರಬೇಕು. ಯಾವ್ದು ಬೇಕಿದ್ರೆ ಆಗ್ಬೋದು. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೆರಡಕ್ಕೂ ನಿಯಮ ಅನ್ವಯವಾಗುತ್ತೆ. ಭಾಷೆಗಳನ್ನು ರಾಜ್ಯ ಸರ್ಕಾರವೇ ಆಯ್ಕೆ ಮಾಡಬಹುದು, ನೀವೇ ಆಯ್ಕೆ ಮಾಡಿದ್ದು ಅವರು ಹೇಳೋದು. ಕೇಂದ್ರ ಸರ್ಕಾರ ಯಾವುದೇ ಒತ್ತಡ ಹೇರುವುದಿಲ್ಲ, ಯಾವುದೇ ರಾಜ್ಯದ ಮೇಲೆ ಯಾವುದೇ ಭಾಷೆ ಹೇರಲ್ಲ, ಸ್ಪಷ್ಟವಾಗಿ ನರೇಂದ್ರ ಮೋದಿ ಸರ್ಕಾರ ಹೇಳಿದೆ. ಆದರೆ ದ್ರಾವಿಡ ರಾಜ್ಯಗಳಿಗೆ ಕೆಲವು ಅನುಮಾನಗಳಿದೆ. ವಿದ್ಯಾರ್ಥಿಗಳು ತಮಗಿಷ್ಟದ 3 ಭಾಷೆ ಆಯ್ದುಕೊಳ್ಳಬಹುದು ಅಂತ ಕೂಡ ಕೇಂದ್ರ ಹೇಳ್ತಾ ಇದೆ. ಆದರೆ 2 ಭಾರತೀಯ ಭಾಷೆಗಳು ಇರಲೇಬೇಕು ಅನ್ನುವಂಥದ್ದು. ಇದು ಇವರು ಕೆಲವು ಸಮರ್ಥನೆಗಳನ್ನು ಕೊಡ್ತಾರೆ, ಅವರು ಸಮರ್ಥನೆ ಕೊಡ್ತಾರೆ. ಅವರು ಸರಿ ಇಲ್ಲ ಅಂತ ಇವರು ಹೇಳ್ತಾರೆ, ಇವರು ಸರಿ ಇಲ್ಲ ಅಂತ ಅವರು ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಮಂಥನ ಆಗಿ 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 ಕೊನೆಗೆ ಬೆಣ್ಣೆ ಬರಬೇಕು. ಈ ಮಜ್ಜಿಗೆ ಕಡಿದು 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 ಫಸ್ಟ್ಗೆ ಬರೋದಿಲ್ಲ. ಫೈನಲ್ ರಿಸಲ್ಟ್ ಏನು ಅಂತೇಳಿ ಈ ತರ ಚರ್ಚೆಗಳಾಗಲಿ ನೋಡೋಣ. ಆದರೆ ರೂಪಾಯಿಯನ್ನು ತೆಗೆದು ಬೇಡ ಇದು ಹಿಂದಿ ಹೇರಿಕೆ ಅನ್ನುವಂಥದ್ದು ಎಷ್ಟು ಎಲ್ಲಿ ತನಕ ಬಂದಿಲ್ಲ ಅಂತ ಕಾದು.